ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2012ರಲ್ಲಿ ರಿಲೀಸ್ ಆಗಿದ್ದ ಪಿಜ್ಜಾ ಅನ್ನೋ ತಮಿಳ್ ಹಾರರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿಯನ್ನ ಕಾರ್ತಿಕ್ ಸುಬ್ಬರಾಜ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಮತ್ತೆ ವಿಜಯ್ ಸೇತುಪತಿ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ರಿಲೀಸ್ ಆಗಿರೋ ವಿಜಯ್ ಸೇತುಪತಿ ಅವರ ಮಹಾರಾಜ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಆ ಮೂವಿಯ ಸ್ಕ್ರೀನ್ ಪ್ಲೇ ಯಾವ ತರ ಇತ್ತು ಅಂತ. ಪಿಜ್ಜಾ ಮೂವಿಯಲ್ಲೂ ಕೂಡ ಅಷ್ಟೇ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಮತ್ತೆ ಕೊನೆಯಲ್ಲಿ ಬರೋ ಒಂದು ಟ್ವಿಸ್ಟ್ ಇಂದಾನೆ ಮೂವಿ ಆಗ ಆಡಿಯನ್ಸ್ ಮತ್ತೆ ಕ್ರಿಟಿಕ್ಸ್ ಗೆ ತುಂಬಾನೇ ಇಷ್ಟ ಆಗಿತ್ತು. ಇರೋ ಬರೋ ಲ್ಯಾಂಗ್ವೇಜಸ್ ಗೆಲ್ಲ ರೀಮೇಕ್ ಮಾಡಿ ರಿಲೀಸ್ ಮಾಡಿದ್ರು. ಸೊ ಮೂವಿಯ ಸ್ಟೋರಿ ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಗೋಸ್ಟ್ ಹಂಟರ್ಸ್ ನ ಟೀಮ್ ಒಂದು JK ಪಾಲಿಟೆಕ್ನಿಕ್ ಕಾಲೇಜ್ಗೆ ಬಂದಿದ್ದಾರೆ. ಯಾಕೆ ಅಂದ್ರೆ 1997ರಲ್ಲಿ ಈ ಕಾಲೇಜಲ್ಲಿ ಆಗಿದ್ದ ಅಗ್ನಿ ಅವಘಡದಿಂದ 17 ಜನ ಸಾವನ್ನಪ್ಪಿರ್ತಾರೆ, ಸ್ಟೂಡೆಂಟ್ಸ್ ಕೂಡ ಸೇರಿ. ಹಾಗಾಗಿ ಜನರೆಲ್ಲ ಮಾತಾಡ್ಕೊಂತಿರ್ತಾರೆ ಈ ಜಾಗದಲ್ಲಿ ಆತ್ಮಗಳು ಓಡಾಡ್ತವೆ ಅಂತೆಲ್ಲ. ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡೋಕೆ ಅಂತ ಈ ಟೀಮ್ ಅವರು ಬಂದಿದ್ದಾರೆ. ಸೊ ಇವರು ಕಾಲೇಜ್ ಒಳಗೆ ಹೋಗಿ ಆತ್ಮಗಳ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಿದ್ದಾರೆ. ಈಗ ಸಡನ್ ಆಗಿ ಇಲ್ಲಿ ಒಂದೊಂದಾಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗೋದಕ್ಕೆ ಶುರು ಆಯ್ತು. ವಿಚಿತ್ರವಾದ ಶಬ್ದ ಎಲ್ಲ ಕೇಳಿಸ್ತಾ ಇದೆ ಮತ್ತೆ ಒಂದು ಜಾಗದಲ್ಲಿ ಯಾರೋ ಓಡಾಡೋ ಹಾಗೆ ಇವ್ರಿಗೆ ಕಾಣಿಸುತ್ತೆ. ಅದಕ್ಕೆ ತಾವು ರೆಕಾರ್ಡ್ ಮಾಡ್ಕೊಂಡಿರೋ ವಿಡಿಯೋನ ನೋಡಿದಾಗ ಅದರಲ್ಲಿ ಬಿಳಿ ಆಕೃತಿ ಒಂದು ರೂಮ್ ಒಳಗೆ ಹೋಗ್ತಿರೋ ಹಾಗೆ ಕಾಣಿಸುತ್ತೆ. ಇವ್ರ ಮುಂದೆನೆ ಈಗ ಆ ರೂಮ್ ನ ಡೋರ್ ಕೂಡ ತನಿಗೆ ತಾನೇ ಕ್ಲೋಸ್ ಆಯ್ತು. ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಒಳಗಿಂದ ಡೋರ್ ನ ಯಾರೋ ಇಡ್ಕೊಂಡಿರೋ ರೀತಿ ಇವ್ರಿಗೆ ಅನುಭವ ಆಗ್ತಾ ಇದೆ. ಅದಕ್ಕೆ ಈ ಟೀಮ್ ಅಲ್ಲಿದ್ದ ಒಬ್ಬ ಡೋರ್ ನ ಜೋರಾಗಿ ಒದ್ದು ಓಪನ್ ಮಾಡ್ತೀನಿ ಅಂತ ಡೋರ್ಗೆ ಒದಿತಿದ್ದಂಗೆ ಟಿವಿ ಆಫ್ ಆಗುತ್ತೆ. ಅಂದ್ರೆ ಇಷ್ಟೊತ್ತು ನಾವು ನೋಡಿದ್ದು ಒಂದು ಹಾರರ್ ಮೂವಿ ಆಗಿತ್ತು ಅಷ್ಟೇ. ಯಾರು ಈ ಮೂವಿನ ನೋಡ್ತಿದ್ರು ಅಂದ್ರೆ ಮೈಕಲ್ ಮತ್ತೆ ಅವನ ಗರ್ಲ್ ಫ್ರೆಂಡ್ ಅನು. ಇವರಿಬ್ರೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ಸ್. ಮೈಕಲ್ ಒಂದು ರೆಸ್ಟೋರೆಂಟ್ ಅಲ್ಲಿ ಸಪ್ಲೈಯರ್ ಮತ್ತೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅನು ನಾವೆಲಿಸ್ಟ್ ಆಗಿದ್ದಾಳೆ. ಹಾರರ್ ಕಂಟೆಂಟ್ ಇರೋ ನಾವೆಲ್ ಬರಿಬೇಕು ಅಂತ ತುಂಬಾನೇ ರಿಸರ್ಚ್ ಮಾಡ್ತಾ ಇರ್ತಾಳೆ. ಇನ್ಸ್ಪಿರೇಷನ್ ಗೋಸ್ಕರ ಇವಳು ನೋಡೋ ಮೂವೀಸ್ ನ ಕೂಡ ನಾವು ನೋಡಬಹುದು. ದ ರಿಂಗ್, ದ ಶೈನಿಂಗ್, ಸೈಕೋ, ಫ್ರೈಡೆ ದ 13th ಮೂವೀಸ್ ನ DVD ಎಲ್ಲ ಇವಳು ಇಟ್ಕೊಂಡಿದ್ದಾಳೆ. ಅನು ಯಾವಾಗ್ಲೂ ಮೈಕಲ್ ಗೆ ಹಾರರ್ ಸ್ಟೋರೀಸ್ ನ ಹೇಳಿ ಹೆದರಿಸ್ತಾ ಇರ್ತಾಳೆ. ತಾನು ಕಾಲೇಜ್ ಅಲ್ಲಿ ಓದ್ತಿರ್ಬೇಕಾದ್ರೆ ಹಾಸ್ಟೆಲ್ ಅಲ್ಲಿ ಇದ್ದ ತನ್ನ ಫ್ರೆಂಡ್ ಸೂಸೈಡ್ ಮಾಡ್ಕೊಂಡಾದ್ಮೇಲೆ ಅವಳ ಆತ್ಮ ತನ್ನ ರೂಮ್ ಅಲ್ಲಿ ಇರೋ ಹಾಗೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ಅಂತೆಲ್ಲ ಹೇಳಿ ಹೆದರಿಸ್ತಾ ಇರ್ತಾಳೆ. ಮೈಕಲ್ ಗೆ ಜಾಸ್ತಿ ಏನು ಈ ದೆವ್ವ ಭೂತದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನಂಬಿಕೆನೂ ಅಷ್ಟೇನಿಲ್ಲ. ಆದ್ರೆ ಅಕಸ್ಮಾತ್ ದೆವ್ವ ಭೂತ ಇರೋದು ನಿಜ ಆದ್ರೆ ಏನ್ ಕತೆ ಅಂತ ಭಯ ಮಾತ್ರ ಇದೆ. ಈಗ ಮೈಕಲ್ ರೆಸ್ಟೋರೆಂಟ್ ಗೆ ಬಂದು ತನ್ನ ಕೆಲಸ ಮಾಡ್ಬೇಕಾದ್ರೆ ಒಬ್ರು ಜ್ಯೋತಿಷಿ ರೆಸ್ಟೋರೆಂಟ್ ನ ಓನರ್ ಷಣ್ಮುಗಂನ ಮೀಟ್ ಮಾಡೋಕೆ ಬರ್ತಾರೆ. ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಮೈಕಲ್ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಾಗ ಅನು ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾಳೆ. ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಇದು ಖುಷಿ ವಿಚಾರ ಯಾವಾಗ ಆಗಿರೋದು ಅಂದ್ರೆ ಸ್ನೇಹಿತರೆ, ಇವರು ಮದುವೆ ಆಗಿದ್ದಾಗ. ಆದ್ರೆ ಇವ್ರು ಇನ್ನೂ ಮದುವೆನೇ ಆಗಿಲ್ಲ. ಅನು ಹೇಳ್ತಾ ಇದ್ದಾಳೆ ನಾವು ಈಗ್ಲೇ ಮದುವೆ ಆಗೋಣ, ಅಬಾರ್ಷನ್ ಮಾಡ್ಸೋದು ಬೇಡ, ಅದು ಮಗುನ ಕೊಲೆ ಮಾಡ್ದಂಗೆ ಅಂತ. ಅದಕ್ಕೆ ಮೈಕಲ್ ಇವಳಿಗೆ ಹೇಳ್ತಾನೆ ನಾವು ಮಗುವನ್ನ ಸಾಕೋಕಾಗಲ್ಲ, ಈಗ ನಮ್ಮಿಬ್ಬರ ಖರ್ಚೆ ಜಾಸ್ತಿ ಇದೆ, ಮಗು ಬೇಡ ಅಂತ ಹೇಳ್ತಾ ಇದ್ದಾನೆ. ಮಗು ಬೇಡ ಅಂತ ಹೇಳಿದ್ರಿಂದ ಇಬ್ಬರ ನಡುವೆ ಮನಸ್ತಾಪ ಶುರು ಆಗುತ್ತೆ. ಮೈಕಲ್ ಕೆಲಸಕ್ಕೆ ಹೋದಾಗ ಅನು ಇವನಿಗೆ ಫೋನ್ ಮಾಡಿದ್ರೆ ಇವನ್ ರಿಸೀವ್ ಮಾಡಲ್ಲ. ಆಮೇಲೆ ಮೈಕಲ್ಲೇ ಅನುಗೆ ಫೋನ್ ಮಾಡಿದ್ರೆ ಅನು ಫೋನ್ ರಿಸೀವ್ ಮಾಡಲ್ಲ. ಹೀಗೆ ಆಡ್ಕೊಂಡು ರಾತ್ರಿ ಮೈಕಲ್ ಮನೆಗೆ ವಾಪಸ್ ಬಂದಾಗ ಅನು ಇಲ್ಲಿ ಲೆಟರ್ ಇಟ್ಟಿರೋದನ್ನ ನೋಡಿ ಅವಳೇನಾದ್ರೂ ಸೂಸೈಡ್ ಗಿಸೈಡ್ ಮಾಡ್ಕೊಂಡ್ ಬಿಟ್ಲಾ ಅಂತ ಅವಳನ್ನ ಮನೆ ತುಂಬಾ ಹುಡ್ಕಾಡ್ಕೊಂಡ್ ಬಂದ್ರೆ ಹೊರಗೆ ಅನು ಬಾಲ್ಕನಿಯಲ್ಲಿ ಕೂತ್ಕೊಂಡು ಚಿಪ್ಸ್ ತಿಂತಾ ಇದ್ದಾಳೆ. ಲೆಟರ್ ಕೂಡ ಅಷ್ಟೇ ಸೂಸೈಡ್ ಲೆಟರ್ ಅಲ್ಲ, ಇದರಲ್ಲಿ ಮೈಕಲ್ಗೆ ಬಾಯ್ಗ್ ಬಂದಂಗ್ ಬೈದಿದ್ದಾಳೆ ಅಷ್ಟೇ. ಆಮೇಲೆ ಇಬ್ರು ಒಬ್ರಿಗೊಬ್ರು ಸಾರಿ ಕೇಳಿ ಕೊನೆಗೆ ಇಲ್ಲೇ ಇವತ್ತೇ ಈಗ್ಲೇ ಮದುವೆ ಆಗೋಕೆ ಡಿಸೈಡ್ ಮಾಡಿ ಮದುವೆ ಕೂಡ ಆಗ್ತಾರೆ. ಇಬ್ರಿಗೂ ಫ್ಯಾಮಿಲಿ ಇಲ್ಲ, ಹಾಗಾಗಿ ಯಾರನ್ನು ಮದುವೆಗೆ ಕರೆದಿಲ್ಲ. ಇಬ್ರು ಖುಷಿಯಾಗಿನೇ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಒಂದಿನ ಮೈಕಲ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ರೆಸ್ಟೋರೆಂಟ್ ನ ಓನರ್ ಷಣ್ಮುಗಂ ಮೈಕಲ್ಗೆ ಒಂದು ಫೈಲ್ ಕೊಟ್ಟು ಇದನ್ನ ನಮ್ಮ ಮನೆಗೆ ಹೋಗಿ ನನ್ನ ಹೆಂಡತಿ ಕೊಟ್ ಬಾ ಅಂತ ಹೇಳಿದಾಗ ಮೈಕಲ್ ಫೈಲ್ ತಗೊಂಡು ಷಣ್ಮುಗಂ ಅವರ ಮನೆ ಹತ್ರ ಬರ್ತಾನೆ. ಆದ್ರೆ ಯಾಕೋ ಇಲ್ಲಿ ಷಣ್ಮುಗಂ ಅವರ ಮಗಳು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ, ದೆವ್ವ ಮಿಟ್ಕೊಂಡಿರೋರ್ ತರ. ಅದಕ್ಕೆ ಷಣ್ಮುಗಂ ಅವ್ರ ಹೆಂಡತಿ ಬೇಗ ಹೋಗಿ ನನ್ ಗಂಡನ್ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಮೈಕಲ್ ಹೋಗಿ ಷಣ್ಮುಗಂನ ಕರ್ಕೊಂಡ್ ಬರ್ತಾನೆ. ಷಣ್ಮುಗಂ ಅವತ್ತು ರೆಸ್ಟೋರೆಂಟ್ ಗೆ ಜ್ಯೋತಿಷಿ ಬಂದಿದ್ರಲ್ಲ ಅವರನ್ನ ಕರೆಸ್ತಾರೆ ತಮ್ಮ ಮಗಳಿಗೆ ಏನಾಗಿದೆ ಅಂತ ನೋಡೋಕೋಸ್ಕರ. ರೆಸ್ಟೋರೆಂಟ್ ಅಲ್ಲೂ ಮೀಟ್ ಆಗಿದ್ದು ಕೂಡ ಇದೇ ಕಾರಣಕ್ಕೆ. ತಮ್ಮ ಮಗಳು 2 ವರ್ಷದಿಂದ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ, ಯಾವ್ದೋ ಆತ್ಮ ಇವಳ ದೇಹ ಸೇರಿರೋ ಹಾಗೆ ಕಾಣ್ತಾ ಇದೆ. ಇದು ಯಾರ ಆತ್ಮ ಯಾಕೆ ಇವಳಿಗೆ ತೊಂದರೆ ಕೊಡ್ತಾ ಇದೆ ಅಂತ ಗೊತ್ತಿಲ್ಲ. ತನ್ನ ಫ್ರೆಂಡ್ ಮನೆಗೆ ಅಂತ ಒಂದಿನ ಹೋಗಿದ್ದವಳು ಅಲ್ಲಿಂದ ವಾಪಸ್ ಬಂದ್ಮೇಲೆ ಪೊಸೆಸ್ಡ್ ಆಗಿರೋ ರೀತಿ ಆಡ್ತಾ ಇರ್ತಾಳೆ. ಜ್ಯೋತಿಷಿ ಷಣ್ಮುಗಂನ ಮಗಳ
ದೇಹದಲ್ಲಿರೋ ಆತ್ಮದ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಾರೆ. ಈಗ ಗೊತ್ತಾಗುತ್ತೆ ಆ ಆತ್ಮದ ಹೆಸರು ನಿತ್ಯ ಅಂತ. ನಿತ್ಯ, ನೀನ್ ಯಾಕೆ ಬಂದಿದ್ಯಾ, ಯಾರ ಮೇಲಾದ್ರೂ ಕೋಪನ, ಸೇಡ್ ತೀರಿಸ್ಕೋಬೇಕಾ ಅಂತ ಇವರು ಕೇಳಿದಾಗ ಷಣ್ಮುಗಂ ಅವರ ಮಗಳು ಇಲ್ಲೇ ನಿಂತಿರೋ ಮೈಕಲ್ ನ ಗುರಾಯಿಸ್ಕೊಂಡು ನೋಡ್ತಾಳೆ. ಇವನಿಗೆ ಇದರಿಂದ ತುಂಬಾನೇ ಭಯ ಆಗುತ್ತೆ. ನಾನ್ ಈ ಆಟದಲ್ಲಿ ಇಲ್ವೇ ಇಲ್ಲ, ನನ್ನನ್ನು ಯಾಕೆ ಇವಳು ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ ಅಂತ. ಅದಕ್ಕೆ ಷಣ್ಮುಗಂ, ನೀನೇನ್ ಟೆನ್ಷನ್ ತಗೋಬೇಡ, ರೆಸ್ಟೋರೆಂಟ್ ಗೆ ಹೋಗು ಅಂತ ಮೈಕಲ್ ನ ಕಳಿಸ್ತಾರೆ. ಮುಂದಿನ ದಿನ ರಾತ್ರಿ ಒಂದು ಹೋಮ್ ಡೆಲಿವರಿ ಪಿಜ್ಜಾ ಆರ್ಡರ್ ಬರುತ್ತೆ. ಇದನ್ನ ಡೆಲಿವರ್ ಮಾಡಿ ಬರೋಕೆ ಅಂತ ಮೈಕಲ್ ಹೊರಟಾಗ ಷಣ್ಮುಗಂ ಅವರು ಕರೆದು ಒಂದು ಚಾಕ್ಲೇಟ್ಸ್ ಇರೋ ಬಾಕ್ಸ್ ಕೊಟ್ಟು ಹೇಳ್ತಾರೆ, ಇದನ್ನ ನಮ್ಮ ಮನೆಗೆ ತಗೊಂಡು ಹೋಗಿ ಕೊಡು ಅಂತ. ಆಯ್ತು, ಅರ್ಜೆಂಟ್ ಡೆಲಿವರಿ ಇದೆ, ಪಿಜ್ಜಾ ಕೊಟ್ಟು ಆಮೇಲೆ ನಿಮ್ ಮನೆಗೆ ಹೋಗಿ ಈ ಚಾಕ್ಲೇಟ್ ಬಾಕ್ಸ್ ನ ಕೊಡ್ತೀನಿ ಅಂತ ಹೇಳಿ ಹೊರಡ್ತಾನೆ ಮೈಕಲ್. ಸೊ ಡೆಲಿವರಿ ಮಾಡಿ ಬರೋಕೆ ಅಂತ ಹೊರಟವನು ಏನಾಯ್ತೋ ಏನೋ ಗೊತ್ತಿಲ್ಲ. ಷಣ್ಮುಗಂ ರಾತ್ರಿ ರೆಸ್ಟೋರೆಂಟ್ ಕ್ಲೋಸ್ ಆದ್ಮೇಲೆ ಮನೆಗೆ ಹೋಗಿದ್ದವರು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋರು ಫೋನ್ ಮಾಡಿದ್ರು ಅಂತ ವಾಪಸ್ ಬಂದಿದ್ದಾರೆ. ಇಲ್ಲಿ ಮ್ಯಾನೇಜರ್ ರಾಘವನ್ ಮತ್ತೆ ಶೆಫ್ ಶ್ರೀನಾಥ್ ಇದ್ದಾರೆ. ಇವರ ಮುಖ ತಲೆಗೆಲ್ಲ ತುಂಬಾನೇ ಏಟಾಗಿ ರಕ್ತ ಬರ್ತಾ ಇದೆ. ಇವರಿಬ್ರು ಕೂಡ ಸ್ನೇಹಿತರೆ ಮೈಕಲ್ ನ ಫ್ರೆಂಡ್ಸ್ ಆಗಿದ್ದಾರೆ. ಮೈಕಲ್ ರೆಸ್ಟೋರೆಂಟ್ ನ ಒಳಗೆ ಕೂತಿದ್ದಾನೆ. ಇವನ್ಗೂ ತುಂಬಾನೇ ಏಟಾಗಿದೆ. ಯಾಕೆ, ಏನಾಯ್ತು, ಏನ್ ಕತೆ ಅಂತ ಷಣ್ಮುಗಂ ಬಂದು ಕೇಳಿದಾಗ ಮೈಕಲ್ ನಡೆದ ಎಲ್ಲಾ ವಿಷಯವನ್ನ ಇವ್ರಿಗೆ ಹೇಳೋಕೆ ಶುರು ಮಾಡ್ತಾನೆ. ಸೊ ಸ್ನೇಹಿತರೆ ಏನಾಗಿರುತ್ತೆ ಅಂದ್ರೆ, ಇವನು ಪಿಜ್ಜಾ ತಗೊಂಡು ಅರ್ಜೆಂಟ್ ಆಗಿ ಡೆಲಿವರಿ ಮಾಡಬೇಕು ಅಂತ ಒಂದು ಬಂಗಲೆಗೆ ಬರ್ತಾನೆ. ಇಲ್ಲಿ ಸ್ಮಿತಾ ಅನ್ನೋ ಮಹಿಳೆ ಇದ್ದಾಳೆ. ಇವಳು ಮೈಕಲ್ ನ ಒಳಗೆ ಕರ್ಕೊಂಡು ಪಿಜ್ಜಾನ ಟೇಬಲ್ ಮೇಲೆ ಇಡೋಕೆ ಹೇಳಿ ದುಡ್ಡು ತಗೊಂಡ್ ಬಂದು ಕೊಡ್ತಾಳೆ. ಮೈಕಲ್ ಚೇಂಜ್ ಇಲ್ಲ, 435 ರೂಪಾಯಿ ಬಿಲ್ ಆಗಿದೆ ಅಂದಾಗ ಆಯ್ತು ಚೇಂಜ್ ಇದೆಯಾ ನೋಡ್ತೀನಿ ಅಂತ ಹುಡುಕ್ಬೇಕಾದ್ರೆ ಟಿವಿಯಲ್ಲಿ ರಜನಿಕಾಂತ್ ಅವರ ಮೂವಿಯ ಸಾಂಗ್ ಬರ್ತಾ ಇದೆ. ಯಾಕೆ ಈ ಸಣ್ಣ ಪುಟ್ಟ ವಿಷಯ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಸ್ನೇಹಿತರೆ ನಿಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಸ್ಮಿತಾ ಚೇಂಜ್ ಹುಡುಕ್ಬೇಕಾದ್ರೆ ಕರೆಂಟ್ ಹೋಗಿ ತುಂಬಾನೇ ಕತ್ತಲಾಗುತ್ತೆ. ಇವಳು ಕ್ಯಾಂಡಲ್ ಎಲ್ಲ ಹಚ್ಚಿ ಮೆಲ್ಲಗೆ ಪಿಜ್ಜಾ ತಗೊಂಡು ಮೇಲೆ ಹೋಗ್ತಾಳೆ, ಚೇಂಜ್ ಇದೆಯಾ ನೋಡ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಎಷ್ಟೊತ್ತಾದ್ರೂ ಬರದೇ ಇಲ್ಲ. ಈಗ ಮೈಕಲ್ಗೆ ಅನ್ಸೋಕೆ ಶುರು ಆಯ್ತು, ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ ಅಂತ. ಅದಕ್ಕೆ ಅವನು ಸೀದಾ ಮೇಲತ್ತು ಬರ್ತಾನೆ. ಸ್ಮಿತಾ ಅವರು ಯಾಕೆ ಇನ್ನೂ ಬರ್ಲಿಲ್ಲ ಅಂತ ನೋಡೋಕೆ ಪಿಜ್ಜಾ ಬಾಕ್ಸ್ ಅಲ್ಲಿ ಒಂದು ಪಿಜ್ಜಾ ಸ್ಲೈಸ್ ಕಾಣ್ತಾ ಇಲ್ಲ. ಇದೇನ್ ಪಿಜ್ಜಾ ತಿನ್ಕೊಂಡ್ ಕುತ್ಕೊಂಡ್ರ ಅಂತ ಅವಳ ರೂಮ್ ಗೆ ಬಂದು ನೋಡಿದ್ರೆ ಇಲ್ಲಿ ಯಾರೋ ಸ್ಮಿತಾಳ ಹೊಟ್ಟೆಗೆ ಚಾಕು ಹಾಕಿ ಗೋಡೆಗೆ ನೇತಾಕ್ ಹೋಗಿದ್ದಾರೆ. ಇದನ್ನ ನೋಡ್ತಿದ್ದಂಗೆ ಮೈಕಲ್ ಹೆದರ್ಕೊಂಡು ಡೋರ್ ಹತ್ರ ಬಂದ್ರೆ ಡೋರ್ ಕೂಡ ಲಾಕ್ ಆಗಿದೆ, ಓಪನ್ ಮಾಡೋಕ್ ಆಗ್ತಿಲ್ಲ. ಬಂಗಲೆಯಲ್ಲಿ ಇರೋ ಬರೋ ಕಿಟಕಿ ಬಾಗಿಲು ಎಲ್ಲ ಓಪನ್ ಮಾಡೋಕೆ ಟ್ರೈ ಮಾಡಿದ್ರು, ಯಾವ್ದು ಓಪನ್ ಆಗಲ್ಲ. ಫೋನ್ ಮಾಡೋಕೆ ನೋಡಿದ್ರೆ ಫೋನ್ ಅಲ್ಲಿ ಕರೆನ್ಸಿ ಇಲ್ಲ, ಮೆಸೇಜ್ ಮಾಡೋ ಅಷ್ಟು ಬ್ಯಾಲೆನ್ಸ್ ಇದೆ ಅಂತ ಅನುಗೆ ಮೆಸೇಜ್ ಮಾಡ್ತಾನೆ, ಅರ್ಜೆಂಟ್ ಇದೆ ಬೇಗ ನನ್ನ ಫೋನ್ಗೆ ಕಾಲ್ ಮಾಡು ಅಂತ. ಇದೇ ಸಮಯಕ್ಕೆ ಸಾವನ್ನಪ್ಪಿರೋ ಸ್ಮಿತಾಳ ಫೋನ್ ರಿಂಗ್ ಆಗ್ತಿದೆ. ಅದಕ್ಕೆ ಮತ್ತೆ ಅವನು ಸ್ಮಿತಾಳ ಡೆಡ್ ಬಾಡಿ ಇರೋ ರೂಮ್ ಗೆ ಬಂದಾಗ ನೋಡ್ತಾನೆ, ಈಗ ಸ್ವಲ್ಪ ಸಮಯದ ಹಿಂದೆ ಇಲ್ಲೇ ಇದ್ದ ಡೆಡ್ ಬಾಡಿ ಈಗ ಕಾಣ್ತಾನೆ ಇಲ್ಲ, ಎಲ್ಲೋಗಿದೆ ಅಂತಾನು ಗೊತ್ತಾಗಲ್ಲ. ಸ್ಮಿತಾಳ ಮೊಬೈಲ್ ಗೆ ಕಾಲ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಅವಳ ಗಂಡ ಬಾಬಿ. ಬಾಬಿ ಆಗ್ಲೇ ಮನೆ ಹತ್ರನೇ ಬಂದಿದ್ದಾನೆ. ಅದಕ್ಕೆ ಮೈಕಲ್ ಹೋಗಿ ಡೋರ್ ಹತ್ರ ನಾನು ಒಳಗೆ ಸಿಗಾಕೊಂಡಿದ್ದೀನಿ, ಏನಾದ್ರೂ ಮಾಡಿ ಡೋರ್ ಓಪನ್ ಮಾಡೋದು ಹೇಗೆ ಅಂತ ಹೇಳಿ ಅಂತ ಕೇಳ್ತಿದ್ದಾನೆ. ಆದ್ರೆ ಬಾಬಿಗೆ ಇವನು ಹೇಳ್ತಿರೋದೇನು ಕೇಳಿಸ್ತಾ ಇಲ್ಲ. ಅದಕ್ಕೆ ಬಾಬಿನೇ ಮತ್ತೆ ಸ್ಮಿತಾಳ ಫೋನ್ಗೆ ಕಾಲ್ ಮಾಡಿದಾಗ ಮೈಕಲ್ ರಿಸೀವ್ ಮಾಡಿ ಎಲ್ಲಾ ವಿಷಯವನ್ನ ಒಂದೊಂದಾಗಿ ಹೇಳ್ತಾನೆ, ಒಳಗೆ ಏನೇನಾಯ್ತು ಅಂತ. ಮೊದಲು ಬಾಬಿಗೆ ನಂಬಿಕೆ ಬರಲ್ಲ, ನನ್ನ ಹೆಂಡತಿ ಜೊತೆ ಒಳಗೆ ಏನ್ ಮಾಡ್ತಿದ್ಯಾ ಅಂತೆಲ್ಲ ಪ್ರಶ್ನೆ ಕೇಳ್ತಾನೆ. ಆದ್ರೆ ಕೊನೆಗೂ ಹೇಗೋ ಮಾಡಿ ನಾನು ಒಳಗೆ ತಗ್ಲಾಕೊಂಡಿದ್ದೀನಿ ಅಂತ ಮೈಕಲ್ ಇವನಿಗೆ ಅರ್ಥ ಮಾಡಿಸಿದಾಗ ಡೋರ್ ಓಪನ್ ಮಾಡೋಕೆ ಕೀ ಎಲ್ಲಿದೆ ಅಂತ ಹೇಳ್ತಾನೆ ಬಾಬಿ. ಮೈಕಲ್ ಹೋಗಿ ಕೀ ಎತ್ಕೊಂಡ್ ಬಂದು ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೂ ಡೋರ್ ಓಪನ್ನೇ ಆಗ್ತಿಲ್ಲ. ಈಗ ಬಾಬಿನು ಮನೆಯ ಹೊರಗೆ ಕಾಣ್ತಿಲ್ಲ. ಮೈಕಲ್ ಸ್ಮಿತಾಳ ಫೋನಿಂದ ಬಾಬಿಗೆ ಫೋನ್ ಮಾಡ್ತಾನೆ, ಆದ್ರೆ ಫೋನ್ ಮನೆಯ ಒಳಗೇನೆ ರಿಂಗ್ ಆಗ್ತಾ ಇದೆ. ಅದು ಸ್ಮಿತಾ ಸಾವನ್ನಪ್ಪಿದ್ದ ರೂಮ್ ಅಲ್ಲೇ. ಮೈಕಲ್ ರೂಮ್ಗೆ ಬಂದು ಬಾಬಿಯ ಫೋನ್ ಇಲ್ಲಿಗೆ ಹೇಗ್ ಬಂತು ಅಂತ ಹೆದರ್ಕೊಂಡಿದ್ದಾಗ ಬಾಬಿಯ ಡೆಡ್ ಬಾಡಿ ಕೂಡ ಇಲ್ಲೇ ಸಿಗುತ್ತೆ. ಇವನ ಕತ್ತಿಗೆ ಯಾರೋ ಚಾಕು ಹಾಕಿ ಡೋರ್ಗೆ ನೇತಾಕ್ ಹೋಗಿದ್ದಾರೆ. ಪಕ್ಕ ಯಾರೋ ಕಿಲ್ಲರ್ ಒಳಗಿರ್ಬೇಕು ಅಂತ ಮೈಕಲ್ ಸೇಫ್ಟಿಗೆ ಬೇಸ್ಬಾಲ್ ಬ್ಯಾಟ್ ನ ಹಿಡ್ಕೊಂಡು ಓಡಾಡ್ಬೇಕಾದ್ರೆ ಲ್ಯಾಂಡ್ ಲೈನ್ ಫೋನ್ ರಿಂಗ್ ಆಗ್ತಿದೆ. ಯಾರು ಅಂತ ರಿಸೀವ್ ಮಾಡೋಕೆ ಬಂದಾಗ ನೋಡ್ತಾನೆ ಈ ಲ್ಯಾಂಡ್ ಲೈನ್ಗೆ ಕನೆಕ್ಷನ್ ಇಲ್ಲ, ಆದ್ರೂ ರಿಂಗ್ ಆಗ್ತಿದೆ. ರಿಸೀವ್ ಮಾಡಿದಾಗ ಗೊತ್ತಾಯ್ತು ಫೋನ್ ಮಾಡಿರೋದು ಅನು ಅಂತ. ಆದ್ರೆ ಲ್ಯಾಂಡ್ ಲೈನ್ ನಂಬರ್ ನಿನ್ಗೆ ಹೇಗ್ ಸಿಕ್ತು ಅಂತ ಮೈಕಲ್ ಕೇಳಿದಾಗ ನಾನ್ ಯಾವ ಲ್ಯಾಂಡ್ ಲೈನ್ಗೂ ಫೋನ್ ಮಾಡಿಲ್ಲ, ನಿನ್ ನಂಬರ್ಗೆ ಕಾಲ್ ಮಾಡಿದ್ದು, ನೀನ್ ಮಾಡಿರೋ ಮೆಸೇಜ್ ನೋಡಿ ಅಂತ ಹೇಳ್ತಾಳೆ ಅನು. ಮೈಕಲ್ ಇಲ್ಲಿ ನಡೆದ ಎಲ್ಲಾ ವಿಷಯವನ್ನ ಹೇಳಿ ಪೊಲೀಸ್ಗೆ ಕಳ್ಸೋಕ್ ಹೇಳ್ತಾನೆ. ಅನು ಆಯ್ತು ಅಂತ ಹೇಳಿ ಫೋನ್ ಕಟ್ ಮಾಡಿ ಸ್ವಲ್ಪ ಹೊತ್ತಾಗ್ತಿದಂಗೆ ಮತ್ತೆ ಫೋನ್ ರಿಂಗ್ ಆಯ್ತು. ಅಂದ್ರೆ ಲ್ಯಾಂಡ್ ಲೈನ್ ಯಾರು ಅಂತ ರಿಸೀವ್ ಮಾಡಿದ್ರೆ ಮತ್ತೆ ಅನುನೇ ಮಾತಾಡ್ತಿದ್ದಾಳೆ. ಅನು ಹೇಳ್ತಾಳೆ, ನಾನು ಪೊಲೀಸ್ಗೆ ಫೋನ್ ಮಾಡಿದ್ದು, ನಾನು ಯಾವ ನಂಬರ್ಗೆ ಫೋನ್ ಮಾಡಿದ್ರು ಇದೇ ಲ್ಯಾಂಡ್ ಲೈನ್ ನಂಬರ್ಗೆ ಕನೆಕ್ಟ್ ಆಗ್ತಿದೆ, ನೀನೇನ್ ಎದ್ರುಕೋಬೇಡ, ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಮೈಕಲ್ಗೆ ಒಂದು ರೂಮಲ್ಲಿ ಒಬ್ಳು ಚಿಕ್ಕ ಹುಡುಗಿಯ ಆತ್ಮ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಗೋಡೆ ಮೇಲೆ ನಿತ್ಯ ಅಂತ ಹೆಸರು ಬರ್ದಿದೆ.
ನಿಮಗೆ ನೆನಪಿರ್ಬೋದು ಸ್ನೇಹಿತರೆ, ಷಣ್ಮುಗಂ ಅವರ ಮಗಳ ದೇಹ ಸೇರಿರೋ ಆತ್ಮ ಕೂಡ ನನ್ನ ಹೆಸರು ನಿತ್ಯ ಅಂತ ಹೇಳಿತ್ತು. ಇದರಿಂದ ಮೈಕಲ್ಗೆ ಅನ್ಸುತ್ತೆ ಈ ನಿತ್ಯಾಳ ಆತ್ಮನೇ ಷಣ್ಮುಗಂ ಅವರ ಮಗಳನ್ನ ಪೊಸೆಸ್ ಮಾಡ್ಕೊಂಡಿರ್ಬೋದು ಅಂತ. ಈಗ ಮತ್ತೆ ಲ್ಯಾಂಡ್ ಲೈನ್ ರಿಂಗ್ ಆಯ್ತು. ಈ ಬಾರಿ ಷಣ್ಮುಗಂ ಅವರು ಮಾತಾಡ್ತಾ ಇದ್ದಾರೆ. ಆದ್ರೆ ಷಣ್ಮುಗಂ ಅವರು ಏನ್ ಹೇಳ್ತಿದ್ದಾರೆ ಅಂತ ಇವನ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಾಗಾಗಿ ನೆಟ್ವರ್ಕ್ ಸಿಗ್ತಿಲ್ವೇನೋ ಅಂತ ಅವರೇ ಫೋನ್ ಕಟ್ ಮಾಡ್ತಾರೆ. ನಂತರ ಮೈಕಲ್ ಬಾಬಿ, ಸ್ಮಿತಾ ಮತ್ತೆ ಅವರ ಮಗಳು ನಿತ್ಯ ಇರೋ ಫೋಟೋವನ್ನ ನೋಡ್ತಿದ್ದಾಗ ಇವನ ಹಿಂದೆನೆ ಬಾಬಿ ಮತ್ತೆ ನಿತ್ಯಾಳ ಆತ್ಮ ಇರೋದನ್ನ ನಾವು ನೋಡ್ತೀವಿ. ಇದಾದ್ಮೇಲೆ ನಿತ್ಯ, ಬಾಬಿ ಮತ್ತೆ ಸ್ಮಿತಾ 3 ಜನರ ಆತ್ಮ ಬಂದು ಇವನ ಮೇಲೆ ಒಬ್ಬೊಬ್ಬರಾಗೆ ದಾಳಿ ಮಾಡೋಕೆ ಶುರು ಮಾಡಿದಾಗ ಇವನ ಕೈ ಮೇಲೆ, ಬೆನ್ ಮೇಲೆ ಎಲ್ಲ ಪರ್ಚಿರೋ ಗಾಯಗಳಾಗುತ್ತೆ. ಸರಿಯಾದ ಸಮಯಕ್ಕೆ ಪೊಲೀಸರು ಡೋರ್ ಓಪನ್ ಮಾಡ್ಕೊಂಡು ಮನೆ ಒಳಗೆ ಬಂದಿದ್ರಿಂದ ಮೈಕಲ್ ಬಚಾವಾದ. ಮೈಕಲ್ ಪೊಲೀಸ್ ಅವ್ರ ಹತ್ರ ಓಡ್ ಬಂದಾಗ ನಾವು ನೋಡ್ತೀವಿ ಇವನ ಮೈ ಮೇಲಾಗಿದ್ದ ಗಾಯಗಳೇ ಕಾಣ್ತಿಲ್ಲ. ಪೊಲೀಸ್ ಅವ್ರಿಗೆ ಇವನು ಈ ಮನೆಯಲ್ಲಿ ದೆವ್ವ ಇದೆ ಅಂತ ಹೇಳ್ತಿದ್ದಾನೆ. ಆದ್ರೆ ಇವರು ಇವನ ಮಾತನ್ನ ನಂಬ್ತಿಲ್ಲ. ಪೊಲೀಸ್ ಅವರು ಸೀಲ್ ಮಾಡಿರೋ ಜಾಗಕ್ಕೆ ನೀನ್ ಯಾಕೆ ಬಂದೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಕ್ರೈಮ್ ಸೀನ್ ಅಲ್ಲಿ ಡು ನಾಟ್ ಕ್ರಾಸ್ ಅಂತ ಟೇಪ್ ಹಾಕಿರ್ತಾರಲ್ಲ, ಅದೆಲ್ಲ ಮನೆ ತುಂಬಾ ಹಾಕಿದ್ದಾರೆ. ಇಲ್ಲಿವರೆಗೂ ಮೈಕಲ್ಗೆ ಇದೆಲ್ಲ ಕಾಣಿಸೇ ಇರ್ಲಿಲ್ಲ. ಅಂದ್ರೆ ಮೈಕಲ್ ನ ತಲೆ ಸರಿ ಇಲ್ವಾ ಅಂತ ನಮ್ಗೆ ಡೌಟ್ ಬರೋಕೆ ಶುರು ಆಗುತ್ತೆ. ಅನು ಎಲ್ಲಿ ಸರ್, ನಿಮ್ಮನ್ನ ಅವಳೇ ಕಳ್ಸಿದ್ದು ಅಂತ ಮೈಕಲ್ ಕೇಳಿದ್ರೆ ಯಾವನೂ ನಮ್ಮನ್ನ ಕಳ್ಸಿಲ್ಲ, ನಾವು ಕ್ರೈಮ್ ಸೀನ್ ಗೆ ಬಂದಿರೋದು ಅಂತ ಹೇಳ್ತಿದ್ದಾರೆ. ನಾನೇ ಡೆಡ್ ಬಾಡಿಗಳನ್ನ ನೋಡಿದೀನಿ, ಬನ್ನಿ ಬೇಕಿದ್ರೆ ತೋರಿಸ್ತೀನಿ ಅಂತ ಮೈಕಲ್ ಇವರನ್ನ ಸ್ಮಿತಾಳ ರೂಮ್ ಗೆ ಕರ್ಕೊಂಡ್ ಬರ್ತಾನೆ. ಆಲ್ರೆಡಿ ಪೊಲೀಸ್ ಅವರೇ ಇಲ್ಲಿ ಗೋಡೆ ಮೇಲೆ ಮತ್ತೆ ಡೋರ್ ಮೇಲೆ ಡೆಡ್ ಬಾಡಿ ಇದ್ದ ಜಾಗವನ್ನ ಮಾರ್ಕ್ ಮಾಡಿದ್ದಾರೆ. ಮತ್ತೆ ನಿತ್ಯ ಮೈಕಲ್ ಗೆ ಕಾಣಿಸ್ಕೊಂಡಿದ್ದಲ್ಲ ಆ ಜಾಗವನ್ನ ಕೂಡ ಪೊಲೀಸ್ ಅವರೇ ಮಾರ್ಕ್ ಮಾಡಿದ್ದಾರೆ. ಏನಾಗಿತ್ತು ಸರ್ ಈ ಜಾಗದಲ್ಲಿ ಅಂತ ಮೈಕಲ್ ಕೇಳಿದಾಗ 1 ವಾರದ ಹಿಂದೆ 4 ಜನರ ಕೊಲೆ ಆಗಿತ್ತು ಈ ಮನೆಯಲ್ಲಿ. ಇಡೀ ಊರವರೇ ಈ ಕೊಲೆಯ ಬಗ್ಗೆ ಮಾತಾಡ್ಕೊಂತಾ ಇದ್ದಾರೆ. ಯಾಕೆ ನಿನಗ್ ಗೊತ್ತಿಲ್ವಾ ಅಂದಾಗ 3 ಜನ ಯಾರು ಅಂತ ಗೊತ್ತಾಯ್ತು. 4ನೇವ್ರು ಯಾರು ಸರ್ ಅಂತ ಮೈಕಲ್ ಕೇಳ್ತಾನೆ. ಆ 4ನೇವಳ ಹೆಸರು ಅನು. ಸಾಯೋಕ್ಕೂ ಮುಂಚೆ ಪ್ರೆಗ್ನೆಂಟ್ ಇದ್ಲು ಅಂತ ಎಲ್ಲಾ ವಿಷಯ ಪೊಲೀಸ್ ಅವರು ಹೇಳ್ತಾರೆ. ಇದನ್ನ ಕೇಳಿ ಮೈಕಲ್ಗೆ ಫುಲ್ ಶಾಕ್. ಈಗ ತಾನೇ ನಾನು ಅನು ಹತ್ರ ಮಾತಾಡ್ದೆ, ಏನ್ ಪೊಲೀಸ್ ಅವ್ರು ಹೀಗೆ ಹೇಳ್ತಿದಾರಲ್ಲ ಅಂತ ಪೊಲೀಸ್ ಅವ್ರ ಹತ್ರ ಫೋನ್ ಇಸ್ಕೊಂಡು ಅನುಗೆ ಫೋನ್ ಮಾಡಿದ್ರೆ ಅವಳ ಫೋನ್ ನಂಬರೇ ಅಸ್ತಿತ್ವದಲ್ಲಿ ಇಲ್ಲ ಅಂತ ಬರ್ತಾ ಇದೆ. ಅದಕ್ಕೆ ಇವನ್ಗೆ ಫುಲ್ ಟೆನ್ಷನ್ ಆಗಿ ಪೊಲೀಸ್ ಅವ್ರಿಗೆನೆ ಹೊಡೆದು ಇಲ್ಲಿಂದ ತಪ್ಪಿಸ್ಕೊಂತಾನೆ. ಮನೆಯ ಬಾಗಿಲ ಹತ್ರ ಬಂದಾಗ ಒಬ್ರು ಪೊಲೀಸ್ ಇವನ ಕಾಲನ್ನ ಹಿಡ್ಕೊಂತಾರೆ. ಮೈಕಲ್ ಹೇಗೋ ಮಾಡಿ ಕಾಲ್ ಬಿಡಿಸ್ಕೊಂಡು ಮನೆಯಿಂದ ಹೊರಗೆ ಬರ್ತಿದ್ದಂಗೆ ಈ ಮನೆಯಲ್ಲಿರೋ ಯಾವುದೋ ಒಂದು ಆತ್ಮ ಪೊಲೀಸ್ನ ಎಳ್ಕೊಂಡು ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಳ್ಳುತ್ತೆ. ಮೈಕಲ್ ಗಾಬರಿಯಲ್ಲಿ ಬೈಕ್ನು ಇಲ್ಲೇ ಬಿಟ್ಟು ಸೀದಾ ಮನೆಗೆ ಓಡ್ ಬಂದು ನೋಡಿದ್ರೆ ಅನು ಎಲ್ಲೂ ಕಾಣ್ತಾನೆ ಇಲ್ಲ. ಇಲ್ಲಿಂದ ತನ್ನ ಫ್ರೆಂಡ್ಸ್ ರಾಘವನ್ ಮತ್ತೆ ಶೆಫ್ ಶ್ರೀನಾಥ್ ಹತ್ರ ಬಂದಾಗ ಮೈಕಲ್ ಅನು ಕಾಣ್ತಿಲ್ಲ ಅಂತ ಇವ್ರಿಗೆ ಪದೇ ಪದೇ ಹೇಳಿ ಪ್ಯಾನಿಕ್ ಅಟ್ಯಾಕ್ ಆಗಿರೋ ತರ ಆಡ್ತಾ ಇದ್ದಾನೆ. ಹೇಗ್ ಬೇಕೋ ಹಾಗೆ ಇವನು ರೋಡಲ್ಲೆಲ್ಲ ಓಡಾಡ್ತಿದ್ದಾನಲ್ಲ ಅಂತ ರಾಘವನ್ ಮತ್ತೆ ಶ್ರೀನಾಥ್ ಇವನನ್ನ ತಡೆಯೋಕೆ ಹೋದಾಗ ಇವರ ಮೇಲೂ ಕೂಡ ಮೈಕಲ್ ದಾಳಿ ಮಾಡ್ತಾನೆ. ಇದರಿಂದ ರಾಘವನ್ ಮತ್ತೆ ಶ್ರೀನಾಥ್ಗೆ ತುಂಬಾನೇ ಏಟಾಯ್ತು. ಕೊನೆಗೂ ಇಬ್ರು ಸೇರ್ಕೊಂಡು ಮೈಕಲ್ಗೆನೆ ಹೊಡೆದು ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದು ನಂತರ ಷಣ್ಮುಗಂಗೆ ಫೋನ್ ಮಾಡ್ತಾರೆ. ಸೊ ಇಷ್ಟು ನಡೆದ ವಿಷಯ ಎಲ್ಲ ಮೈಕಲ್ ಷಣ್ಮುಗಂಗೆ ಹೇಳಿ ನಿಮ್ಮ ಮಗಳನ್ನ ಕೂಡ ಆ ಬಂಗಲೆಯಲ್ಲಿರೋ ನಿತ್ಯ ಅನ್ನೋ ಹುಡುಗಿಯ ಆತ್ಮನೆ ಪೊಸೆಸ್ ಮಾಡ್ಕೊಂಡಿರೋದು ಅಂತ ಹೇಳ್ತಾನೆ. ಇದರಿಂದ ಷಣ್ಮುಗಂಗೂ ಕೂಡ ಭಯ ಶುರು ಆಯ್ತು. ಪಿಜ್ಜಾ ಡೆಲಿವರ್ ಮಾಡೋಕೆ ತಗೊಂಡ್ ಹೋಗಿದ್ದ ಪಿಜ್ಜಾ ಬ್ಯಾಗ್ ಎಲ್ಲಿ ಅಂತ ಷಣ್ಮುಗಂ ಕೇಳಿದಾಗ ಬ್ಯಾಗ್ ನ ಆ ಬಂಗಲೆಯಲ್ಲೇ ಬಿಟ್ಟು ಬಂದೆ ಅಂತ ಹೇಳ್ತಾನೆ ಮೈಕಲ್. ಸೊ ಮೈಕಲ್ಗೆ ಅನುನ ಏನಾದ್ರೂ ಮಾಡಿ ನಾವು ಹುಡ್ಕೋಣ ಅಂತ ಸಮಾಧಾನ ಮಾಡಿ ಷಣ್ಮುಗಂ, ರಾಘವನ್ ಮತ್ತೆ ಶ್ರೀನಾಥ್ 3 ಜನ ಸೆಪರೇಟ್ ಆಗಿ ಮಾತಾಡ್ಕೊಂತ ಇದ್ದಾರೆ ನೆಕ್ಸ್ಟ್ ಏನ್ ಮಾಡೋದು ಅಂತ. ಮೊದಲು ಆ ಬಂಗಲೆಯ ಬಗ್ಗೆ ತಿಳ್ಕೊಂಡು ಆಮೇಲೆ ಆ ಬಂಗಲೆಯಿಂದ ಪಿಜ್ಜಾ ಬ್ಯಾಗ್ ತಗೊಂಡ್ ಬರೋದ ಬೇಡವಾ ಅಂತ ಯೋಚನೆ ಮಾಡೋಣ ಅಂತ ಮಾತಾಡ್ಕೊಂತ ಇದ್ದಾರೆ. ಅಂತದ್ದೇನಿದೆ ಆ ಬ್ಯಾಗ್ ಅಲ್ಲಿ ಅಂತ ಮುಂದೆ ನೋಡೋಣ. ನೆಕ್ಸ್ಟಿನಲ್ಲಿ ರಾಘವನ್ ಮತ್ತೆ ಶ್ರೀನಾಥ್ ಇಬ್ರು ಮೈಕಲ್ ನ ಮನೆಗೆ ಹೋಗಿ ಇವನ ಬಟ್ಟೆ ಎಲ್ಲ ಬ್ಯಾಗ್ ಗೆ ತುಂಬ್ಕೊಂಡ್ ಬಂದು ತಾವಿರೋ ರೂಮ್ ಅಲ್ಲೇ ಮೈಕಲ್ ನ ಉಳಿಸ್ಕೊಂತಾರೆ. ನಂತರ ಅನು ಮಿಸ್ಸಿಂಗ್ ಅಂತ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಆದ್ರೆ ಮೈಕಲ್ ಜಾಸ್ತಿ ಯಾರ ಜೊತೆನೂ ಮಾತಾಡಲ್ಲ, ಯಾವಾಗ್ಲೂ ಅನುನ ನೆನ್ಪ್ ಮಾಡ್ಕೊಂಡು ಅಳ್ತಾ ಇರ್ತಾನೆ. ಶ್ರೀನಾಥ್ ಹೋಗಿ ಆ ಬಂಗಲೆಯ ಬಗ್ಗೆ ತಿಳ್ಕೊಂಡ್ ಬಂದಾಗ ಗೊತ್ತಾಗುತ್ತೆ ಸ್ಮಿತಾಳ ಗಂಡ ಅಂದ್ರೆ ಬಾಬಿನೇ ಸ್ಮಿತಾಳ ಮೇಲೆ ಡೌಟ್ ಪಟ್ಟು ಅವಳನ್ನ ಸಾಯಿಸಿ ನಂತರ ಮಗಳನ್ನ ಕೂಡ ಸಾಯಿಸಿ ತಾನು ಸೂಸೈಡ್ ಮಾಡ್ಕೊಂಡಿದ್ದ. ಆ ಘಟನೆ ನಡೆದಾಗ್ಲಿಂದನೂ ಜನ ಆ ಬಂಗಲೆ ದೆವ್ವ ಇದೆ ಅಂತ ಮಾತಾಡ್ಕೊಂತಿರ್ತಾರೆ. ಮೊದಲು ಇಬ್ರು ಪೊಲೀಸ್ ಅವರು ಕೂಡ ಬಂಗಲೆಗೆ ಹೋಗಿ ಸಾವನ್ನಪ್ಪಿದ್ರಂತೆ ಅಂತ ಶ್ರೀನಾಥ್ ಷಣ್ಮುಗಂಗೆ ಹೇಳ್ತಾನೆ. ಅಂದ್ರೆ ಮೈಕಲ್ಗೆ ಕಾಣಿಸಿದ ಪೊಲೀಸ್ ಅವರು ಕೂಡ ಆತ್ಮಗಳಾಗಿದ್ರು ಅಂತ ಅನ್ಸುತ್ತೆ. ನೆಕ್ಸ್ಟ್ ಈಗ ಅನು ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಮೈಕಲ್ ನ ಮನೆ ಹತ್ರ ಇರೋರೆ ಅನುನ ನೋಡಿರಲ್ಲ ಅಂತ ಗೊತ್ತಾಗುತ್ತೆ. ಶ್ರೀನಾಥ್ ಮತ್ತೆ ರಾಘವನ್ ಕೂಡ ಅನುನ ನೋಡಿರಲ್ಲ, ಮೈಕಲ್ ಅವರ ಬಗ್ಗೆ ಇವ್ರಿಗೆ ಹೇಳಿರೋದು ಅಷ್ಟೇ.
ಪೊಲೀಸ್ಗೆ ಅನು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವರು ಕೆಲವೊಂದು ಡೀಟೇಲ್ಸ್ ನ ಹೇಳ್ತಾರೆ. ಮೈಕಲ್ ಮತ್ತೆ ಅನು ಇಬ್ರು ಒಂದೇ ಅನಾಥಾಶ್ರಮದಲ್ಲಿ ಇದ್ರು. ಆಮೇಲೆ ಇಬ್ರು ಒಂದಿನ ಆಶ್ರಮದಿಂದ ಹೊರಟೋಗಿದ್ರು. ಮೋಸ್ಟ್ಲಿ ಮೈಕಲ್ ಅನುನ ಸಾಯಿಸಿರ್ಬೋದಲ್ವಾ ಅಂತ ಪೊಲೀಸ್ ಅವರು ರಾಘವನ್ಗೆ ಹೇಳ್ತಾರೆ. ಇದಾದ್ಮೇಲೆ ಮೈಕಲ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋದು ಮುಂದುವರಿಸ್ತಾನೆ. ಆದ್ರೂ ಕೆಲವೊಂದ್ಸಲ ಏನೇನೋ ನೋಡಿ ಹೆದರ್ಕೊಂತಿರ್ತಾನೆ. ಜೋರಾಗಿ ಗಾಳಿ ಬೀಸಿದ್ರು ಹೆದರ್ಕೊಳ್ಳೋ ಹಾಗಾಗಿದ್ದಾನೆ. ಅದಕ್ಕೆ ಅವನ ಪಾಡು ನೋಡಕ್ಕಾಗ್ತಿಲ್ಲ ಅಂತ ರಾಘವನ್ ಮತ್ತೆ ಶ್ರೀನಾಥ್ ಷಣ್ಮುಗಂಗೆ ಹೇಳ್ಬೇಕಾದ್ರೆ ಶ್ರೀನಾಥ್ ಒಂದು ವಿಷಯವನ್ನ ಹೇಳ್ತಾನೆ. ನಾವು ಮೈಕಲ್ ನ ಮನೆಗೆ ಅವನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಬರೋಕ್ ಹೋಗಿದ್ವಲ್ಲ, ಅನು ಆ ಮನೆಯಲ್ಲಿ ಇದ್ಲು ಅನ್ನೋದಕ್ಕೆ ಒಂದು ಸಾಕ್ಷಿನೂ ಇರ್ಲಿಲ್ಲ. ಬಟ್ಟೆ ಆಗ್ಲಿ ಫೋಟೋ ಆಗ್ಲಿ ಏನೂ ಇರ್ಲಿಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಷಣ್ಮುಗಂ ಅವರ ಮಗಳು ಮತ್ತೆ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಿದ್ದಾಳೆ. 50 ಸಲ ನಿತ್ಯ ನಿತ್ಯ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಒಬ್ರು ಮಂತ್ರವಾದಿ ಹತ್ರ ಬಂದು ತಮ್ಮ ಸಮಸ್ಯೆ ಬಗ್ಗೆ ಎಲ್ಲ ಹೇಳ್ಕೊಂಡಾಗ, ನಿಮ್ಗೆ ಗೊತ್ತಿಲ್ದಂಗೆ ಆ ನಿತ್ಯ ಅನ್ನೋ ಹುಡುಗಿಗೆ ಏನೋ ತೊಂದರೆ ಕೊಟ್ಟಿರ್ತೀರ, ಅದಕ್ಕೆ ಇದೆಲ್ಲ ಆಗ್ತಿರೋದು. ಅವಳು ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ತನ್ನ ಮನೆಗೆನೆ ಕರ್ಸ್ಕೋಬಹುದು. ಅದಕ್ಕೆ ಕೇರಳದಿಂದ ಇನ್ನೊಬ್ರು ಮಾಂತ್ರಿಕರನ್ನ ಕರೆಸಿ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಷಣ್ಮುಗಂ, ರಾಘವನ್ ಮತ್ತೆ ಶ್ರೀನಾಥ್ ಆ ಬಂಗಲೆ ಹತ್ರ ಏನೋ ಬರ್ತಾರೆ. ಮೈಕಲ್ ಬಿಟ್ಟೋಗಿರೋ ಬ್ಯಾಗ್ ನ ಎತ್ಕೊಳ್ಳೋಣ ಅಂತ. ಆದ್ರೆ ಧೈರ್ಯ ಸಾಲದೆ ಪೂಜೆ ಆದ್ಮೇಲೆ ಎತ್ಕೊಂಡ್ರಾಯ್ತು ಅಂತ ಸುಮ್ನಾಗ್ತಾರೆ. ಹೀಗೆ ನಡಿಬೇಕಾದ್ರೆ ಒಂದಿನ ಪಿಜ್ಜಾ ಡೆಲಿವರ್ ಮಾಡಿ ಬರೋಕೆ ಅಂತ ಹೊರಟಾಗ ಮೈಕಲ್ ಯಾರು ಇಲ್ದಲೇ ಇರೋ ಜಾಗಕ್ಕೆ ಬಂದು ಮೊಬೈಲ್ ಅಲ್ಲಿರೋ ಸಿಮ್ ಚೇಂಜ್ ಮಾಡಿ ಯಾರಿಗೋ ಫೋನ್ ಮಾಡ್ತಾನೆ. ಯಾರಿಗೆ ಅಂದ್ರೆ ಬೇರೆ ಯಾರು ಅಲ್ಲ, ಅನುಗೆ. ಸೊ ಈಗ ಸ್ನೇಹಿತರೆ ಮೂವಿಯ ದೊಡ್ಡ ಟ್ವಿಸ್ಟ್ ಬರುತ್ತೆ. ಈಗ ನಮ್ಗೆ ಗೊತ್ತಾಗುತ್ತೆ ಏನೇನ್ ನಡೀತಾ ಇದೆ ಇಲ್ಲಿ ಅಂತ. ಏನಾಗಿರುತ್ತೆ ಅಂದ್ರೆ, ನಿಮ್ಗೆ ನೆನ್ಪಿರ್ಬೋದು ಸ್ನೇಹಿತರೆ, ಮೈಕಲ್ ಅರ್ಜೆಂಟ್ ಆಗಿ ಪಿಜ್ಜಾ ಡೆಲಿವರ್ ಮಾಡ್ಬೇಕು ಅಂತ ಸ್ಮಿತಾ ಇರೋ ಬಂಗ್ಲೆಗೆ ಅಂತ ಹೊರಟಾಗ ಷಣ್ಮುಗಂ ಅವರು ಕರೆದು ಪಿಜ್ಜಾ ಡೆಲಿವರ್ ಮಾಡಿ ಆದ್ಮೇಲೆ ಈ ಚಾಕ್ಲೇಟ್ ಬಾಕ್ಸ್ ನ ಮನೆ ಕೊಟ್ ಬಾ ಅಂತ ಹೇಳಿರ್ತಾರೆ. ಆ ಚಾಕ್ಲೇಟ್ ಬಾಕ್ಸ್ ಅಲ್ಲಿ ಚಾಕ್ಲೇಟ್ ನ ನಡುವೆ ಡೈಮಂಡ್ಸ್ ಇರೋ ಒಂದು ಪೌಚ್ ಇತ್ತು. ಷಣ್ಮುಗಂ ಈ ಡೈಮಂಡ್ಸ್ ನ ಯಾರಿಂದನೋ ಖರೀದಿಸಿರ್ತಾನೋ ಅಥವಾ ಸ್ಮಗ್ಲಿಂಗ್ ಮಾಡಿ ತರ್ಸ್ಕೊಂಡಿರ್ತಾನೋ ಗೊತ್ತಿಲ್ಲ. ಈ ಡೈಮಂಡ್ ಇವನ ಹತ್ರ ಇರೋ ವಿಷಯ ಗೊತ್ತಾಗಿ ಆಫೀಸ್ ಮೇಲೆ ರೈಡ್ ಮಾಡೋಕೆ ಅಂತ ಅಧಿಕಾರಿಗಳು ಬರ್ತಾ ಇದಾರೆ ಅಂತ ಗೊತ್ತಾಗ್ತಿದ್ದಂಗೆ ಅದನ್ನ ಚಾಕ್ಲೇಟ್ ಡಬ್ಬದ ಒಳಗೆ ಇಟ್ಟು ಮನೆಗೆ ಕೊಟ್ಟು ಕಳ್ಸಿರ್ತಾನೆ. ಆದ್ರೆ ಮೈಕಲ್ಗೆ ಈ ವಿಷಯ ಗೊತ್ತಿರಲ್ಲ. ಅದಕ್ಕೆ ಅವನು ಫಸ್ಟ್ ಪಿಜ್ಜಾ ಡೆಲಿವರ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಸಣ್ಣ ಆಕ್ಸಿಡೆಂಟ್ ಆಗಿ ಕೆಳಗೆ ಬೀಳ್ತಾನೆ. ಇದರಿಂದ ಅವನ ಬೆನ್ ಮೇಲೆ ಸ್ವಲ್ಪ ಗಾಯ ಆಯ್ತು, ಬಟ್ಟೆ ಎಲ್ಲ ಗಲೀಜಾಯ್ತು. ಹಾಗಾಗಿ ಕಸ್ಟಮರ್ ಹತ್ರ ಡೈರೆಕ್ಟ್ ಆಗಿ ಹೀಗೆ ಹೋದ್ರೆ ಸರಿ ಹೋಗಲ್ಲ ಅಂತ ತನ್ನ ಮನೆಗೆ ಬಂದು ಬೇರೆ ಯೂನಿಫಾರ್ಮ್ ಹಾಕೋಬೇಕಾದ್ರೆ ಅನು ಚಾಕ್ಲೇಟ್ ಬಾಕ್ಸ್ ಅಲ್ಲಿ ಇದ್ದ ಚಾಕ್ಲೇಟ್ಸ್ ಎಲ್ಲ ಬ್ಯಾಗ್ ಅಲ್ಲಿ ಚೆಲ್ಲೋಗಿದೆ ಅಂತ ಎಲ್ಲ ಎತ್ತಿ ಬಾಕ್ಸ್ ಒಳಗೆ ಹಾಕ್ಬೇಕಾದ್ರೆ ಡೈಮಂಡ್ಸ್ ಇರೋ ಪೌಚ್ ಸಿಗುತ್ತೆ. ಈ ಡೈಮಂಡ್ಸ್ ನ ನೋಡ್ತಿದ್ದಂಗೆ ಇವರಿಬ್ಬರ ಕ್ರಿಮಿನಲ್ ಮೈಂಡ್ ಆಕ್ಟಿವೇಟ್ ಆಗಿ ಈ ಡೈಮಂಡ್ ನ ನಾವ್ ಎತ್ತಾಕೊಂಡು ಹೋಗಿ ಮಾರ್ಕೊಂಡ್ರೆ 1-2 ಕೋಟಿಗಾದ್ರೂ ಹೋಗುತ್ತೆ, ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೋದಲ್ವಾ ಅಂತ ಪ್ಲಾನ್ ಮಾಡ್ತಾರೆ. ಅನು ಹೇಳ್ತಾಳೆ, ಮೊದ್ಲು ನಾವು ಡೈಮಂಡ್ ನ ಮಾರಿದ್ರೆ ಅದರಿಂದ ತುಂಬಾನೇ ದುಡ್ಡು ಬರುತ್ತೆ. ಅದೇ ದುಡ್ಡಿಂದ ನಾವು ನಕಲಿ ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಯುಕೆಗೆ ಹೋಗಿ ಸೆಟಲ್ ಆಗೋಣ. ಅದಕ್ಕಿಂತ ಮುಂಚೆ ಫ್ಲೈಟ್ ಗೆ ಹತ್ತೋವರೆಗೂ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗೋಣ. ಆದ್ರೆ ಪಿಜ್ಜಾ ಬ್ಯಾಗ್ ಎಲ್ಲಿದೆ ಏನ್ ಕತೆ ಅಂತ ಕೇಳಿದಾಗ ಏನ್ ಮಾಡೋದು ಅಂತ ಇವರು ಯೋಚನೆ ಮಾಡ್ತಾರೆ. ಡೈಮಂಡ್ ಕಳ್ದೋಗಿರೋದಕ್ಕೆ ಕಾರಣ ನಾವು ಅಂತ ಗೊತ್ತಾಗ್ಬಾರ್ದು, ಆತರ ಏನಾದ್ರು ಮಾಡ್ಬೇಕು ಅಂತ ದೆವ್ವದ ಕತೆ ಹೇಳೋಕೆ ಡಿಸೈಡ್ ಮಾಡ್ತಾರೆ. ಅಂದ್ರೆ ಈಗ ನಮ್ಗೆ ಗೊತ್ತಾಗುತ್ತೆ ಇದು ಹಾರರ್ ಮೂವಿ ಅಲ್ಲ, ಮನಿ ಹೀಸ್ಟ್ ತರ ಡೈಮಂಡ್ ಹೀಸ್ಟ್ ಇದು. ಷಣ್ಮುಗಂನ ವೀಕ್ನೆಸ್ ಏನಂದ್ರೆ ದೆವ್ವ ಭೂತ ಎಲ್ಲ ತುಂಬಾನೇ ನಂಬ್ತಾ ಇರ್ತಾನೆ. ಮತ್ತೆ ಅವರ ಮಗಳಿಗೆ ದೆವ್ವ ಮೆಟ್ಕೊಂಡಿರೋದ್ರಿಂದ ಅವಳು ಯಾವಾಗ್ಲೂ ನಿತ್ಯ ನಿತ್ಯ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ರೀಸೆಂಟ್ ಆಗಿ ಟಿವಿಯಲ್ಲಿ ಸ್ಮಿತಾ ಇದ್ದ ಬಂಗಲೆ ಬಗ್ಗೆ ತೋರಿಸಿರ್ತಾರೆ. ಅಲ್ಲಿ ಮರ್ಡರ್ ಆಗಿತ್ತು. ಇಬ್ರು ಪೊಲೀಸ್ ಅವರು ಕೂಡ ಆ ಬಂಗಲೆಗೆ ಹೋಗಿ ಸಾವನ್ನಪ್ಪಿದ್ರು. ಅಲ್ಲಿ ದೆವ್ವ ಇದೆ ಅಂತ ಜನ ನಂಬಿದರೆ ಈ ಮೂರು ವಿಷಯ ಸೇರಿಸಿ ಇವರೇ ಒಂದು ಹಾರರ್ ಸ್ಟೋರಿ ಮಾಡ್ತಾರೆ. ಇದಕ್ಕೆ ನಿತ್ಯನೇ ವಿಲನ್. ಬಂಗ್ಲೆಯಲ್ಲಿ ಸಾವನ್ನಪ್ಪಿರೋ ಹುಡುಗಿನೇ ನಿತ್ಯ, ಅವಳೇ ನಿಮ್ಮ ಮಗಳನ್ನ ಪೊಸೆಸ್ ಮಾಡ್ಕೊಂಡಿರೋದು ಅಂತ ಮೈಕಲ್ಲೇ ಷಣ್ಮುಗಂನ ನಂಬಿಸ್ತಾನೆ. ಅವನಿಗೆ ಎದುರಿಸೋಕೆ ಅಂತ. ಯಾಕೆ ಎದುರಿಸ್ಬೇಕು ಅಂದ್ರೆ ಆ ಪಿಜ್ಜಾ ಬ್ಯಾಗ್ ವಿಷಯ ಮುಚ್ಚಾಕೋಕೆ. ಅನು ಮತ್ತೆ ಮೈಕಲ್ ಯೋಚನೆ ಮಾಡ್ತಾರೆ, ಪಿಜ್ಜಾ ಬ್ಯಾಗ್ ಕಳ್ತನ ಆಗೋಯ್ತು ಅಥವಾ ಬೇರೆ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬ್ಯಾಗ್ ಹುಡುಕ್ಸ್ತಾರೆ. ಆದ್ರೆ ಷಣ್ಮುಗಂಗೆ ನಾನು ಆ ದೆವ್ವದ ಮನೆಯಲ್ಲಿ ಬ್ಯಾಗ್ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಮನೆಗೆ ಹೋಗೋಕೆ ಅವನು ತುಂಬಾನೇ ಹೆದರ್ಕೊಂತಾನೆ. ಬಂಗ್ಲೆಯಲ್ಲಿ ದೆವ್ವ ಇದಾವೆ ಅಂತ. ಇದರಿಂದ ಬ್ಯಾಗ್ ಹುಡ್ಕೋಕೆ ತುಂಬಾನೇ ಲೇಟ್ ಆಗುತ್ತೆ. ಅಷ್ಟರಲ್ಲಿ ನಾವು ಎಸ್ಕೇಪ್ ಆಗ್ಬೋದು ಅಂತ ಈ ತರ ಪ್ಲಾನ್ ಮಾಡಿದ್ದಾರೆ. ಬ್ಯಾಗ್ ಅಲ್ಲಿ ಡೈಮಂಡ್ ಇರೋ ವಿಷಯ ಷಣ್ಮುಗಂಗೆ ಮಾತ್ರ ಅಲ್ಲ, ರಾಘವನ್ ಮತ್ತೆ ಶ್ರೀನಾಥ್ಗೂ ಕೂಡ ಗೊತ್ತಿತ್ತು. ಅದಕ್ಕೆ ಇವ್ರು 3 ಜನಕ್ಕೂ ಮೊದ್ಲಿಂದನೂ ಬ್ಯಾಗ್ ಬಗ್ಗೆ ಚಿಂತೆ ಇತ್ತು. ಸೊ ಪ್ಲಾನ್ ಎಲ್ಲ ಮಾಡಿ ಆದ್ಮೇಲೆ ತಕ್ಷಣ ಅನು ಬೆಂಗಳೂರಿಗೆ ಹೊರಡ್ತಾಳೆ. ಮೈಕಲ್ ದೆವ್ವದ ಕತೆ ಹೇಳಿ ನಾಳೆ ಬರ್ತೀನಿ ಅಂತ ಇಲ್ಲೇ ಉಳ್ಕೊಂತಾನೆ. ಇದೇ ಸಮಯಕ್ಕೆ ಷಣ್ಮುಗಂ ಅವರು ಮೈಕಲ್ಗೆ ಫೋನ್ ಮಾಡ್ತಾರೆ. ಕಸ್ಟಮರ್ ಫೋನ್ ಮಾಡಿದರೆ, ಇನ್ನು ಯಾಕೆ ನೀನು ಪಿಜ್ಜಾ ಡೆಲಿವರ್ ಮಾಡಿಲ್ಲ, ನಮ್ಮನೆಗೂ ಕೂಡ ಹೋಗಿ ಚಾಕ್ಲೇಟ್ ಬಾಕ್ಸ್ ಕೊಟ್ಟಿಲ್ವಂತೆ, ಎಲ್ಲಿದ್ಯಾ ಅಂತ ಕೇಳಿದಾಗ ನಾನು ಬಂಗಲೆಯಲ್ಲಿ ಸಿಗಾಕೊಂಡಿದ್ದೀನಿ, ಕಾಪಾಡಿ ಅಂತ ಏನೇನೋ
ಹೇಳಿ ನೆಟ್ವರ್ಕ್ ಸಿಗ್ತಿಲ್ಲ ಅನ್ನೋ ತರ ಆಕ್ಟ್ ಮಾಡಿ ಫೋನ್ ಕಟ್ ಮಾಡ್ತಾನೆ. ಇಲ್ಲಿಂದ ಸೀದಾ ಬಂಗ್ಲೆ ಹತ್ರ ಹೋಗಿ ಮುಂದೆ ಗಾಡಿ ನಿಲ್ಲಿಸ್ತಾನೆ. ಆದ್ರೆ ಬಂಗ್ಲೆ ಒಳಗ್ ಹೋಗಲ್ಲ. ಮೈಕಲ್ ಇಲ್ಲಿಗೆ ಬಂದಿದ್ದ ಅನ್ನೋದಕ್ಕೆ ಪ್ರೂಫ್ ಗೋಸ್ಕರ ಗಾಡಿ ನಿಲ್ಸಿರೋದು ಅಷ್ಟೇ. ನಂತರ ರಾಘವನ್ ಮತ್ತೆ ಶ್ರೀನಾಥ್ ಹತ್ರ ಓಡ್ ಬಂದು ನನ್ನನ್ನು ಕಾಣ್ತಿಲ್ಲ, ಅವಳಿಗೆ ಏನಾಯ್ತೋ ಏನೋ ಅಂತ ಪ್ಯಾನಿಕ್ ಅಟ್ಯಾಕ್ ಆಗಿರೋ ತರ ನಾಟಕ ಆಡಿ ಇವರ ಮೇಲೂ ದಾಳಿ ಮಾಡಿದಾಗ ಇವರಿಬ್ರು ಸೇರಿ ಮೈಕಲ್ ನ ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಬಂದು ಷಣ್ಮುಗಂಗೆ ಫೋನ್ ಮಾಡ್ತಾರೆ. ಷಣ್ಮುಗಂ ಬಂದು ಏನಾಯ್ತಪ್ಪ ಅಂತ ಕೇಳಿದಾಗ ಈಗ ಇವ್ರಿಗೆ ಕತೆ ಹೊಡಿತಾನೆ. ನಾವು ಮೂವಿಯಲ್ಲಿ ಸ್ಮಿತಾಳ ಮನೆಯಲ್ಲಿ ಏನೇನಾಗಿರೋದನ್ನ ನೋಡಿದ್ವೋ ಅದೆಲ್ಲ ಮೈಕಲ್ ಹೇಳಿರೋ ಸ್ಟೋರಿ. ಅಂದ್ರೆ ಇವ್ನು ಹೇಳಿದ್ದ ದೆವ್ವ ಸ್ಟೋರಿ ನೈಜ ಘಟನೆ ಆಧಾರಿತ, ಪೂರ್ತಿ ರಿಯಲ್ ಅಲ್ಲ, ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಇವನೇ ಮಾಡ್ಕೊಂಡಿರೋ ಸ್ಟೋರಿ ಇದು. ಇದನ್ನ ಷಣ್ಮುಗಂ ನಂಬ್ತಾನೆ. ಜೊತೆಗೆ ಅನುನ ಯಾರು ಜಾಸ್ತಿ ನೋಡಿರಲ್ಲ, ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅನು ನಿಜವಾಗ್ಲೂ ಅಸ್ತಿತ್ವದಲ್ಲೇ ಇಲ್ಲ ಅನ್ನೋ ಹಾಗೆ ಎಲ್ಲಾ ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ. ಮತ್ತೆ ಅನು ತನ್ನ ಇಮ್ಯಾಜಿನೇಷನ್ ಅಲ್ಲಿ ಇರೋದು ತನ್ನ ತಲೆ ಸರಿ ಇಲ್ಲ ಅಂತ ನಂಬಿಸಿ ನಾಟಕ ಮುಂದುವರಿಸ್ತಾನೆ. ಸೊ ಇಷ್ಟು ನಡೆದಿದ್ದು ಸ್ನೇಹಿತರೆ. ಈಗ ಅನು ನಕಲಿ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸಿ ಫಾರಿನ್ ಗೆ ಹೋಗೋಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ. ಮೈಕಲ್ ನಾನು ಆದಷ್ಟು ಬೇಗ ನಾನು ಹೇಳಿದ ಕತೆ ನಿಜ ಅಂತ ಎಲ್ಲರಿಗೂ ನಂಬಿಸಿ ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಪಿಜ್ಜಾ ಡೆಲಿವರ್ ಮಾಡೋಕೆ ಅಂತ ಒಂದು ಬಂಗಲೆಗೆ ಬರ್ತಾನೆ. ಇಲ್ಲಿ ಒಬ್ರು ಅಜ್ಜಿ ನನ್ನ ಮನೆ ಒಳಗೆ ಕರೆದು ಪಿಜ್ಜಾನ ಟೇಬಲ್ ಮೇಲೆ ಇಡೋಕೆ ಹೇಳಿ ಬಿಲ್ ಎಷ್ಟಾಯ್ತು ಅಂತ ಕೇಳಿದಾಗ 435 ರೂಪಾಯಿ ಆಯ್ತು ಅಂತ ಹೇಳ್ತಾನೆ ಮೈಕಲ್. ಅಂದ್ರೆ ಸ್ನೇಹಿತರೆ ಅವನು ಕತೆ ಹೊಡೆದಿದ್ನಲ್ಲ ಅದರಲ್ಲೂ ಅಷ್ಟೇ ಬಿಲ್ 435 ರೂಪಾಯಿ ಆಗಿತ್ತು ಅಂತ ಹೇಳಿರ್ತಾನೆ. ಇದಷ್ಟೇ ಅಲ್ಲ, ಇವನು ಕಥೆಯಲ್ಲಿ ಏನೇನ್ ಹೇಳಿದ್ನೋ ಅದೆಲ್ಲ ಈಗ ರಿಯಲ್ ಆಗ್ತಾ ಇದೆ. ಸೇಮ್ ರಜನಿಕಾಂತ್ ಅವರ ಮೂವಿಯ ಸಾಂಗ್ ಟಿವಿಯಲ್ಲಿ ಬರ್ತಾ ಇದೆ. ಗೋಡೆ ಮೇಲೆ ಒಬ್ರು ಗಂಡ ಹೆಂಡತಿ ಮತ್ತೆ ನಿತ್ಯ ತರ ಕಾಣೋ ಮಗಳ ಫೋಟೋ ಕೂಡ ಇದೆ. ಈಗ ಈ ಫೋಟೋ ಅಲ್ಲಿರೋ ಹುಡುಗಿನೇ ಇವನ ಮುಂದೆ ಬಂದು ಇವನನ್ನ ಕ್ರೀಪಿಯಾಗಿ ನೋಡ್ತಾ ಇದ್ದಾಳೆ. ಸಡನ್ ಆಗಿ ಬಂಗಲೆಯ ಡೋರ್ ಕ್ಲೋಸ್ ಆಯ್ತು, ಕರೆಂಟ್ ಕೂಡ ಹೋಯ್ತು. ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಅಂದ್ರೆ ಮೂವಿ ಓಪನ್ ಎಂಡೆಡ್ ಆಗಿದೆ. ಕೊನೆಯಲ್ಲಿ ಮೈಕಲ್ ಹೇಳಿದ ಕಥೆನೆ ನಿಜ ಆಗ್ತಿದೆ. ಯಾಕಂದ್ರೆ ಷಣ್ಮುಗಂ ಅವರ ಮಗಳನ್ನ ಪೊಸೆಸ್ ಮಾಡ್ಕೊಂಡಿದ್ದ ನಿತ್ಯ ಬಂಗಲೆಯಲ್ಲಿ ಸಾವನ್ನಪ್ಪಿದ್ದ ಹುಡುಗಿನೇ ಆಗಿದ್ದಾಳೆ ಅಂತ ಅನ್ಸುತ್ತೆ. ಹಾಗಾಗಿ ಇವ್ರು ಹೇಳಿದ ಸುಳ್ಳು ನಿಜ ಮಾಡೋಕೆನೆ ಆ ದೆವ್ವ ಪಿಜ್ಜಾ ನೆಪದಲ್ಲಿ ಈ ಬಂಗಲೆಗೆ ಕರ್ಸ್ಕೊಂಡಿರ್ಬೋದು. ಇನ್ನ ಯಾಕೆ ಮೈಕಲ್ ಹೇಳಿದ ಕತೆ ನಿಜ ಆಗ್ತಿದೆ ಅನ್ನೋದಕ್ಕೆ ಯಾವುದೇ ತರ ಉತ್ತರ ಈ ಮೂವಿಯಲ್ಲಿ ಸಿಗಲ್ಲ. ಮತ್ತೆ ಬೇರೆ ರೆಫರೆನ್ಸಸ್ ಕೂಡ ಇಲ್ಲಿ ಕೊಟ್ಟಿಲ್ಲ. ಮೈಕಲ್ ಮಾಡಿದ ಕರ್ಮಕ್ಕೆ ಫಲ ಸಿಕ್ತು ಅಂತ ಕೊನೆಯಲ್ಲಿ ಕೆಲವರು ಹೇಳ್ತಾರೆ. ಸೊ ಸ್ನೇಹಿತರೆ ಮೂವಿಯ ಕೊನೆಯಲ್ಲಿ ಮೈಕಲ್ ನ ಕತೆ ಏನಾಗಿರ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಥಿಯರಿ ಇದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.